ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಲಾಸ್ಟ್ ಕ್ಲಾಸ್ನಾಗ ಚಾಪ್ಟರ್ ನಂಬರ್ 1 ಒಳಗೆ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್, ಇಂಟ್ರೊಡಕ್ಷನ್ ಅಂದರೆ ಲೆಕ್ಕಶಾಸ್ತ್ರದ ಪರಿಚಯ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೋಡಿದ್ವಿ. ನಿಮ್ಗೆ ಅರ್ಥ ಆಗ್ತೈತೋ ಇಲ್ಲೋ ಅನ್ನೋದನ್ನು ನೀವು ಅಲ್ಲಿ ವಿಡಿಯೋ ಬಂದ ನಂತರ ಸ್ವಲ್ಪ ನಮಗೆ ಹೇಳ್ರಿ. ಓಕೆ, ಸ್ವಲ್ಪ ಎಲ್ಲರೂ ರೆಸ್ಪಾನ್ಸ್ ಮಾಡಿರಿ, ಅರ್ಥ ಆಗತೈತೋ ಇಲ್ಲೋ ಅನ್ನೋದನ್ನು ನೋಡಿರಿ. ಈಗ ನೆಕ್ಸ್ಟ್ ಟಾಪಿಕ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಥಿಯರಿ ಬೇಸ್ ಆಫ್ ಅಕೌಂಟಿಂಗ್, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್, ರೈಟ್. ಏನಿದು ಥಿಯರಿ ಅಂದ್ರೆ ಹೇಳ್ತಿರ್ತಾರೆ ನೋಡಬೇಕು. ಒಂದಿಷ್ಟು ಕಮ್ಯುನಿಟಿ ಒಳಗೆ ಒಂದು ಎಕ್ಸಾಂಪಲ್ಪ ಅಂದ್ರೆ ಈಗ ಹಿಂದೂ ಕಮ್ಯುನಿಟಿ ತಗೋರಿ. ಹಿಂದೂ ಕಮ್ಯುನಿಟಿ ಯಾವ ರೀತಿ ಕೆಲಸ ಮಾಡ್ತೈತೆ? ನಮ್ಮಲ್ಲೇ ಹಿಂದೂಗಳ ಹಬ್ಬಗಳನ್ನು ಮಾತ್ರ ಆಚರಣೆ ಮಾಡ್ತಾರೆ. ಕರೆಕ್ಟಾ? ಅಂದರೆ ಯಾವುದು? ದಸರಾ, ಓಕೆ, ಪಂಚಮಿ, ಅನಂತರ ದೀಪಾವಳಿ. ಈ ರೀತಿ ಹಿಂದೂಗಳಿಗೆ ತಾವು ಆಚರಣೆ ಮಾಡುವಂಥ ಹಬ್ಬಗಳು ಯಾವುವು ಅಂಥೇಳಿ ಎತ್ತರೊಳಗೆ ಹೇಳ್ಯಾರ, ಅವರು ಧರ್ಮದೊಳಗೆ ಮಾಡ್ಕೊಂಡಾರ. ಆನಂತರ ಹಿಂದೂಗಳು ಯಾವ ಗ್ರಂಥವನ್ನು ಪಾಲಿಸ್ತಾರೆ ಅಂದರೆ ಭಗವದ್ಗೀತೆ. ಕರೆಕ್ಟಾ? ಭಗವದ್ಗೀತೆ ಅನ್ನೋದು ಹಿಂದೂಗಳ ಪವಿತ್ರ ಗ್ರಂಥ. ಸೊ ಹಂಗಾರೆ ಹಿಂದೂಗಳೆಲ್ಲ ಭಗವದ್ಗೀತೆಯನ್ನು ಪಾಲನೆ ಮಾಡ್ತಾರೆ. ಕರೆಕ್ಟಾ? ಇದಾದಮೇಲೆ ನಾವು ಮುಸ್ಲಿಮರ ಬಗ್ಗೆ ಹೋಗೋಣ. ಮುಸ್ಲಿಮ್ರೇನು? ಅವ್ರ ಕಮ್ಯುನಿಟಿಗೆ ಎಲ್ಲಿರುವಂತಹ ಧರ್ಮ ಇದು ಹಬ್ಬಗಳನ್ನು ಮಾತ್ರ ಆಚರಣೆ ಮಾಡ್ತಾರೆ. ರಂಜಾನ್ ಆಗಿರ್ಬೋದು, ಬಕ್ರೀದ್ ಆಗಿರ್ಬೋದು, ಓಕೆ, ಇವೆಲ್ಲ. ಆನಂತರ ಮತ್ತು ಮುಂದೆ ಹೋದಾಗ ಕ್ರಿಶ್ಚಿಯನ್ರು, ನಮ್ಮ ಕ್ರಿಶ್ಚಿಯನ್ ಬಂಧುಗಳು ಯಾವ ಹಬ್ಬ ಆಚರಣೆ ಮಾಡ್ತಾರೆ? ಅವ್ರದ್ದೇ ಆಗಿರುವಂಥ ಒಂದು ಹಬ್ಬ ಯಾವುದು? ಕ್ರಿಸ್ಮಸ್ಸನ್ನು ಆಚರಣೆ ಮಾಡ್ತಾರೆ. ಕರೆಕ್ಟಾ? ಆ ರೀತಿ ಹಂಗಾರೆ ಅವರ ಪವಿತ್ರವಾದಂಥ ಗ್ರಂಥ ಯಾವುದು? ಅವರ ಪವಿತ್ರವಾದಂಥ ಗ್ರಂಥ ಯಾವುದು? ಬೈಬಲ್. ಮುಸ್ಲಿಮರ ಪವಿತ್ರವಾದಂಥ ಗ್ರಂಥ ಯಾವುದು? ಕುರಾನ್ ಅನ್ನೋದು ಒಂದು ಗ್ರಂಥ. ಆ ಗ್ರಂಥದಾಗ ಹೇಳಿದಂಗೆ ಅವರೆಲ್ಲ ನಡ್ಕೋತಿರ್ತಾರೆ. ಓಕೆ, ಬಕ್ರೀದ್ ಹಬ್ಬ ಆಚರಣೆ ಮಾಡೋದಾಗಿರ್ಬೋದು, ಮೊಹರಮ್ಮ, ಅದೆಲ್ಲ ಅವ್ರಿಗೆ ಕುರಾನ್ದಾಗ ಇಲ್ಲದೇ ಇರ್ಬೋದು, ಆದರೆ ಅವ್ರ ಕಮ್ಯುನಿಟಿಗಾಗಿ ಮಾಡ್ಕೊಂಡಂಥ ಒಂದಿಷ್ಟು ಪದ್ಧತಿಗಳು. ಆನಂತರ ನಮ್ಮ ಕ್ರಿಶ್ಚಿಯನ್ ಬಂಧುಗಳು ಬಂದಾಗ ಬೈಬಲ್ ಒಳಗೆ ಯಾವ ರೀತಿ ಹೇಳ್ಯಾರ ಅದೇ ರೀತಿ ಅವರು ಅನುಸರಣೆಯನ್ನು ಮಾಡ್ತಿರ್ತಾರೆ. ಮತ್ತು ಹಿಂದೂಗಳೆಲ್ಲ ನೀವೆಲ್ಲ ಆ್ಯಸ್ ಪರ್ ಗೀತಾ ಒಳಗೆ ಏನು ಬರ್ದಾರ ಅದ್ರ ಪ್ರಕಾರ ನಾವು ಆಚರಣೆ ಮಾಡ್ತೀವಿ. ಕ್ಲಿಯರ್ ಆಯ್ತಲ್ಲ? ಹಾಗಾದ್ರೆ ನಮಗೆ ನಾವೇನು ಕೆಲಸ ಮಾಡ್ತೀವಿ, ಏನು ಕಾರ್ಯ ಮಾಡ್ತೀವಿ, ಯಾವುದು ನಾವು ಧರ್ಮ ಮಾಡ್ತೀವಿ, ಯಾವುದು ನಾವು ಹಬ್ಬ ಮಾಡ್ತೀವಿ, ಯಾವುದು ನಾವು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡ್ತೀವಿ, ಅದು ನಮ್ಮ ಗ್ರಂಥದ ಅನುಗುಣವಾಗಿನ ಇರ್ತತಿ ಅಂತ ನಾವು ಹೇಳ್ಬೋದು. ಕರೆಕ್ಟ್. ಹಾಗಾದ್ರೆ ನಾವೀಗ ಒಬ್ಬರು ಹಿಂದೂ ಅದೀವಿ ಅಂದಮೇಲೆ ನಮ್ಮನ್ನು ಒಂದು ಕಂಟ್ರೋಲ್ ಮಾಡುವಂಥ ಅಥವಾ ನಮಗೆ ಹಿಂಗೆ ನಡಿಬೇಕು ಅನ್ನುವಂಥ ಒಂದಿಷ್ಟು ಕಟ್ಟಳೆಗಳನ್ನು, ರೆಸ್ಟ್ರಿಕ್ಷನನ್ನು ಹಾಕುವಂತಹ ಧರ್ಮ ಯಾವುದು? ಇದ್ಯಾವುದು? ಗ್ರಂಥ ಯಾವುದು? ಭಗವದ್ಗೀತೆ. ಹಂಗೆ ಸೇಮ್ ಯಾವ ರೀತಿ ಮುಸಲ್ಮಾನರು ಕುರಾನ ಪ್ರಕಾರ ನಡ್ಕೋತಾರೆ, ಯಾವ ರೀತಿ ಹಿಂದೂಗಳು ಭಗವದ್ಗೀತೆ ಪ್ರಕಾರ ನಡ್ಕೋತಾರೆ, ಯಾವ ರೀತಿ ಕ್ರಿಶ್ಚಿಯನ್ರು ಬೈಬಲ್ ಪ್ರಕಾರ ನಡ್ಕೋತಾರೆ, ಅದೇ ರೀತಿ ನಮ್ಮದು ಅಕೌಂಟೆನ್ಸಿ ಅನ್ನೋದು ಒಂದು ಧರ್ಮ. ಈ ಅಕೌಂಟಿಂಗ್ ಧರ್ಮವನ್ನು ಯಾವ ಬೇಸ್ ಮ್ಯಾಗ ನಾವು ನೋಡ್ಕೋತೀವಿ ಅಂದ್ರೆ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಹೆಂಗೆ? ಭಗವದ್ಗೀತಾ ಬೇಸ್ ಆಫ್ ಹಿಂದೂ ರಿಲಿಜನ್ ಅಂತೀವಿ, ಸೇಮ್ ಕುರಾನ್ ಬೇಸ್ ಆಫ್ ಮುಸ್ಲಿಮ್ ರಿಲಿಜನ್ ಅಂತೀವಿ, ಬೈಬಲ್ ಬೇಸ್ ಆಫ್ ಕ್ರಿಶ್ಚಿಯನ್ ರಿಲಿಜನ್ ಅಂತೀವಿ. ಅದೇ ರೀತಿ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ರಿಲಿಜನ್ ಅಂತ ಹಚ್ಕೋರು ಮುಂದೆ ಬೇಕಾರೆ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಓಕೆ, ಲೆಕ್ಕಶಾಸ್ತ್ರ ಅದೇನದು? ಥಿಯರಿ ಅಂದರೆ ಏನು? ನೀವು ಬರವಣಿಗೆಯಲ್ಲಿರುವಂಥದ್ದು ಹಿಂಗೆ ಮಾಡಬೇಕು ಅನ್ನುವಂತಹ ಒಂದು ಗ್ರಂಥ, ಸಿದ್ಧಾಂತ. ಆ ಸಿದ್ಧಾಂತಕ್ಕೆ ಏನಂತ ಕರಿತೀವಿ ನಾವು? ಥಿಯರಿ. ಸಿದ್ಧಾಂತ ಅಂದರೆ ಗೊತ್ತೈತಿಲ್ಲ? ನೀನು ಸಿದ್ಧಾಂತ ಹೇಳತ್ತ ನೋಡಪ್ಪ ದೊಡ್ಡ ಅಂತಿರ್ತಾರೆ. ಸಿದ್ಧಾಂತ ಅಂದರೆ ಏನು? ಆಲ್ರೆಡಿ ಬರೆದಿಟ್ಟಿರೋದು, ಇದೇ ರೀತಿ ನಡಿಬೇಕು ಅನ್ನುವಂಥದ್ದು. ಅದೇ ಹಿಂದೂ ಒಳಗೆ ಹೇಳ್ತಾರೆ, ಹಿಂದೂಗಳು ಒಂದೇ ಮದುವೆನಾಗಬೇಕಂತೇಳಿ ನಮ್ಮ ಎದ್ರೊಳಗೈತಿ? ಭಗವದ್ಗೀತೆ ಒಳಗೈತಿ. ಅದೇ ಮುಸಲ್ಮಾನರು ಕುರಾನ್ ಒಳಗೆ ಒಂದಕ್ಕಿಂತ ಹೆಚ್ಚು ಮದುವೆ ಮಾಡೋಕ್ಕೆ ಅವಕಾಶ ಕೊಟ್ಟಾರ. ಕ್ಲಿಯರಾ?
ಅದು ಅವರು ರೂಲ್ಸು, ಅವರು ರೆಗ್ಯುಲೇಷನ್ಸು. ಭಗವದ್ಗೀತಾ ಅವರು ರೆಗ್ಯುಲೇಷನ್, ನಮ್ಮ ರೆಗ್ಯುಲೇಷನ್ಸು, ರೂಲ್ಸು. ಅದೇ ರೀತಿ ಅಕೌಂಟೆನ್ಸಿಗೂ ಕೂಡ ಒಂದಿಷ್ಟು ಸೆಟ್ ಬೇಕು, ಒಂದಿಷ್ಟು ರೂಲ್ಸ್ ಬೇಕು, ಒಂದಿಷ್ಟು ರೆಗ್ಯುಲೇಷನ್ಸ್ ಬೇಕು. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗನ್ನು ನಾವು ಏನಂತ ಕರಿತೀವಿ? ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ನಮ್ಮದೇ ಆಗಿರುವಂಥ ಒಂದಿಷ್ಟು ರೂಲ್ಸ್ ಬೇಕು, ನಮ್ಮದೇ ಆಗಿರುವಂಥ ಒಂದಿಷ್ಟು ರೆಗ್ಯುಲೇಷನ್ಸ್ ಬೇಕು. ಆ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ಗೆ ನಾವು ಏನಂತ ಕರಿತೀವಿ? ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಗೊತ್ತಾಯ್ತಲ್ಲ? ಅಕೌಂಟಿಂಗ್ ಅನ್ನೋದು ಮಾಡ್ತೀವಿ, ಅದಕ್ಕೆ ಸಿದ್ಧಾಂತ ಇರಬೇಕು. ಅಂದರೆ ಹೀಗೆ ಬರಿಬೇಕು, ಹೀಗೆ ಇರಬೇಕು, ಹೀಗೆ ರೆಕಾರ್ಡ್ ಮಾಡಬೇಕು, ಇವ್ರಿಗೆ ಇದನ್ನು ಕೊಟ್ಟರೆ ಎಲ್ಲಿ ಬರೀಬೇಕು, ಇವರಿಂದ ಇದನ್ನ ಇಸ್ಕೊಂಡ್ರೆ ಏನು ಬರೀಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಪ್ರೀ ಡಿಟರ್ಮೈನ್ಡ್. ಸಚ್ ಕೈಂಡ್ ಆಫ್ the predetermined set of rules and regulations are called ಥಿಯರಿ, ಸಿದ್ಧಾಂತ ಅಂತ ಕರಿತೀವಿ. ಓಕೆ, ಲೆಕ್ಕಶಾಸ್ತ್ರದ ಸಿದ್ಧಾಂತ ಹೆಂಗಿರ್ತೈತಪ್ಪ ಅಂತಂದ್ರೆ ಏನು ಅನ್ನಬೇಕು, ಕರೆಕ್ಟಾ? ಹಂಗಾರೆ ನಾವೀಗ ಫಸ್ಟ್ ಚಾಪ್ಟರ್ದಾಗ ಸ್ಟಡಿ ಮಾಡ್ತೀವಿ. ಈಗ ಸಿದ್ಧಾಂತ ಅಂದರೆ ಏನು ಗೊತ್ತಾತಲ್ಲ? ಎಲ್ಲ ಧರ್ಮಕ್ಕೆ ಯಾವ ರೀತಿ ಗ್ರಂಥ ಇರ್ತೈತಿ, ಹಂಗೆ ಲೆಕ್ಕಶಾಸ್ತ್ರ ಅನ್ನುವಂಥದ್ದು ಒಂದೇನು ಧರ್ಮ ಅಂತ ತಿಳ್ಕೊರಿ. ಆ ಧರ್ಮ ಗ್ರಂಥ ಯಾವುದಪ್ಪ ಅಂತಂದ್ರೆ ಥಿಯರಿ. ಓಕೆ, ಥಿಯರಿ ಒಳಗೆ ಮತ್ತೆ ಬರ್ತಾವೆ ಸ್ಟ್ಯಾಂಡರ್ಡ್ ಅಂತ ಕೂಡ ಬರ್ತಾವೆ. ಆ ಸ್ಟ್ಯಾಂಡರ್ಡ್ ಅದನ್ನೋದು ಏನು ಅನ್ನೋದನ್ನ ನಂತರ ನೋಡೋಣ. ಅದಕ್ಕಿಂತ ಮುಂಚೆ ಹೇಳ್ತಾರೆ, ನಾವು ಈಗಾಗಲೇ ಹಳೆ ಚಾಪ್ಟರ್ದಾಗ ನೋಡಿದ್ವಿ. ಆ್ಯಸ್ ವಿ ಸೀನ್ ಇನ್ ದ ಅರ್ಲಿಯರ್ ಚಾಪ್ಟರ್, ದಿ ಪ್ರೀವಿಯಸ್ ಚಾಪ್ಟರ್, ದ ಅಕೌಂಟಿಂಗ್ ಈಸ್ ಅ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಓಕೆ, ಐಡೆಂಟಿಫೈಯಿಂಗ್, ಕಮ್ಯುನಿಕೇಟಿಂಗ್. ಹೌದಾ? ಆ ನಂತರ ಮತ್ತೇನು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ಈ ಅಕೌಂಟಿಂಗ್ ಅನ್ನುವಂತಹ ಒಂದು ಪ್ರೊಸೆಸ್ಸನ್ನು ನಾವು ಇನ್ನೂ ಹೆಚ್ಚು ಪಾಪ್ಯುಲರ್ ಮಾಡಬೇಕಾದ್ರೆ, ಇನ್ನೂ ಹೆಚ್ಚು ಜನಪ್ರಿಯಗೊಳಿಸ್ಬೇಕಾದ್ರೆ, ಇಟ್ ಶುಡ್ ಬಿ ಹೆಂಗಿರ್ಬೇಕಂದ್ರೆ, ಫಾರ್ ಮೇಕಿಂಗ್ ದ ಅಕೌಂಟಿಂಗ್ ಇನ್ಫಾರ್ಮೇಷನ್ ಮೀನಿಂಗ್ಫುಲ್ ಟು ಇಟ್ಸ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್, ಇಟ್ ಈಸ್ ಇಂಪಾರ್ಟೆಂಟ್ ದ್ಯಾಟ್ ದ ಇನ್ಫಾರ್ಮೇಷನ್ ಆ್ಯಸ್ ರಿಲಯಬಲ್ ಆ್ಯಂಡ್ ಆ್ಯಸ್ ಕಂಪೇರೇಬಲ್ ಇರಬೇಕು. ಅದನ್ನು ಕೂಡ ನೋಡಿದ್ದೀವಿ ನಾವು. ಇನ್ಫಾರ್ಮೇಷನ್ ಹೆಂಗಿರಬೇಕು? ರಿಲಯಬಲ್ ಇರಬೇಕು ಮತ್ತು ಕಂಪೇರೇಬಲ್ ಇರಬೇಕು. ಓಕೆ, ನಂಬುವಂಗಿರಬೇಕು ಮತ್ತು ಏನಾಗಿರಬೇಕು, ಇನ್ನೊಂದರ ಜೊತೆ ನಾವು ಅದನ್ನು ಹೋಲಿಕೆ ಮಾಡುವಂಗಿರಬೇಕು. ಸೊ ಹಂಗಾರೆ ಇನ್ಫಾರ್ಮೇಷನ್, ಲೆಕ್ಕಶಾಸ್ತ್ರದ ಏನು ಮಾಹಿತಿ ಐತಲ್ಲ, ಆ ಮಾಹಿತಿಯು ಇನ್ನೊಬ್ಬರಿಗೆ ಈಸಿಯಾಗಿ ತಿಳಿಯುವಂತಿರಬೇಕು. ಓಕೆ, ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಯೂಸರ್ ಅಂತ ಇರ್ತಾರೆ. ಎರಡು ಸಾರಿ ಹೇಳಿ ನಮಗೆ ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಂತೇಳಿ ಫಸ್ಟ್ ಚಾಪ್ಟರ್ದಾಗ ನೋಡಿವಿ. ಆಂತರಿಕ ಬಳಕೆದಾರರು ಮತ್ತು ಬಾಹ್ಯ ಬಳಕೆದಾರರು, ಅಥವಾ ಹೊರಗಿನ ಬಳಕೆದಾರರು ಅಂತ ಕರಿತೀವಿ. ಈ ರೀತಿ ಲೆಕ್ಕಶಾಸ್ತ್ರದ ಉಪಯೋಗ ಮಾಡುವಂಥ ಜನರಿಗೆ ನಾವು ಮಾಡಿರುವಂಥ ಲೆಕ್ಕಪತ್ರಗಳು ಸರಿಯಾಗಿ ಅರ್ಥ ಆಗುವಂಗೆ ಇರಬೇಕು ಅಂತಂದ್ರೆ ನಾವು ಒಂದು ಸಿದ್ಧಾಂತವನ್ನು ಪಾಲನೆ ಮಾಡಲೇಬೇಕು. ಆ ಸಿದ್ಧಾಂತಗಳು ಯಾವುವು ಅಂಥೇಳಿ ಇದ್ರಾಗ ನೋಡ್ಕೊತ ಹೋಗೋಣ. ಅದಕ್ಕೂ ಮುಂಚೆ ಸ್ವಲ್ಪ ಬರ್ಕೊಡ್ರಿ ಕೆಳಗಡೆ. ಥಿಯರಿ ಬೇಸ್ ಆಫ್ ಅಕೌಂಟಿಂಗ್, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ consists, theory base of accounting consists, theory base of accounting consists of principles, comma concepts, comma rules and regulations, rules and regulations are guidelines. Regulations are guidelines developed over a period of time. ಕರೆಕ್ಟಾ? ಏನು ಹೇಳ್ತಾರೆ? ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಏನೇನು ಒಳಗೊಂಡಿರ್ತದೆ ರೀ, ವಾಟ್ ಇಟ್ ಕನ್ಸಿಸ್ಟ್ಸ್, ಏನೇನು ಒಳಗೊಂಡಿರ್ತದೆ ಅಂದ್ರೆ ಪ್ರಿನ್ಸಿಪಲ್ಸ್, ಒಂದಿಷ್ಟು ಧೋರಣೆಗಳು, ರೈಟ್, ಅಥವಾ ನೀತಿಗಳು. ಕನ್ಸೆಪ್ಟ್ಸ್ ಅಂದರೆ ಏನು? ಪರಿಮಿತಿಗಳು ಅಂತ ಕರಿತೀವಿ. ಲೆಕ್ಕಶಾಸ್ತ್ರದ ಒಂದಿಷ್ಟು ಏನದು ಕಾನ್ಸೆಪ್ಟ್ ಅಂತ ಕರಿತೀವಿ. ಅಂದರೆ ಅದರ ಪರಿಭಾವನೆ,
ಲೆಕ್ಕಶಾಸ್ತ್ರದ ಪರಿಭಾವನೆ ಅಂತ ಕರಿತೀವಿ. ರೂಲ್ಸ್, ಓಕೆ. ರೂಲ್ಸ್ ಅಂದರೆ ಏನು? ರೂಲ್ಸ್ ಅಂತ ಬರ್ತಾವಲ್ಲ, ಏನು ರೂಲ್ಸ್ ಐತಿ ಅಂತ ಇರ್ತಾರೆ. ಓಕೆ, ಅಂದರೆ ಏನಾದರೂ ಏನು ಕಂಡೀಷನ್ ಅಂತ ಕರೀತಾರೆ. ರೂಲ್ಸ್ ಅಂದರೆ ನಿಯಮ, ಕರೆಕ್ಟಾ? ರೆಗ್ಯುಲೇಷನ್ಸ್ ಅಂದ್ರೆ ಕಟ್ಟಳೆಗಳು, ಹಿಂಗೆ ಮಾಡಬೇಕು ಅಂಥೇಳಿ. ಡೆವಲಪ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಬರೀ ಒಮ್ಮೆ ಆಗಲಿಲ್ಲ ಇದು. ಲೆಕ್ಕಶಾಸ್ತ್ರ ಬೆಳ್ಕೋತ ಬಂದಂಗೆ ಅದಕ್ಕೆ ನೀತಿಗಳು, ಪರಿಭಾವನೆಗಳು, ಕರೆಕ್ಟಾ? ರೈಟ್, ಪರಿಭಾವನೆ ಅಂತ ಕರಿತೀವಿ, ನೀತಿ, ಪರಿಭಾವನೆ. ಓಕೆ, ಆನಂತರ ರೂಲ್ಸ್, ಓಕೆ, ಇದೇ ರೀತಿಯಾಗಿರುವಂತಹ ನಿಯಮಗಳು. ಆನಂತರ ಗೈಡ್ಲೈನ್ಸ್, ಓಕೆ, ರಿಸ್ಟ್ರಿಕ್ಷನ್ಸ್ ಅಂತ ಕರಿತೀವಿ. ಈ ರೀತಿ ಮಾಡಬೇಕು ಅನ್ನುವಂಥ ಒಂದಿಷ್ಟು ಕಟ್ಟಳೆಗಳು, ಇವು ಎಲ್ಲನೂ ಕೂಡ ಒಳಗೊಂಡ ಹಂಗೆ ಮಾಡ್ಕೊತ ಓವರ್ ಪೀರಿಯಡ್ ಆಫ್ ಟೈಮ್. ರೈಟ್, ಈ ರೀತಿ ಬೆಳ್ಕೋತ ಬಂದ್ವಿ, ಕರೆಕ್ಟಾ? ರೈಟ್. ಇದ್ರ ಜೊತೆಗೆ ನಮ್ಮ ಇಂಡಿಯಾ ಒಳಗೆ ಅಕೌಂಟಿಂಗ್ ರೂಲ್ಸನ್ನು ಮಾಡೋ ಸಲುವಾಗಿ ಏನು ಮಾಡಿದರು, ಇದು ಅಷ್ಟೇ ಅಲ್ಲದೆ ಅಪಾರ್ಟ್ ಫ್ರಮ್ ದಿಸ್ in India the Institute of Chartered Accountants of India, ಇದಕ್ಕೆ ICAI ಅಂತ ಕರಿತೀವಿ ನಾವು. ನಿಮಗೆ ಫುಲ್ ಫಾರ್ಮ್ ಕೇಳ್ತಾರೆ ಒಂದು ಮಾರ್ಕ್ಸ್ನಾಗ. ಎಕ್ಸ್ಪಾಂಡ್ ICAI ಏನಂತ ಬರೀಬೇಕು? ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ICAI. Okay, in India the Institute of Chartered Accountants of India is the regulating body. ಏನಿದು? It is regulating body of accounting principles, which has issued accounting standards AS, accounting standards, which has issued body of accounting principles, which has issued accounting rules and regulations ಅನ್ನು ಮಾಡುವಂಥ ಒಂದು ಬಾಡಿ ಐತೆ ನಮ್ಮಲ್ಲಿ. ಆ ಬಾಡಿಗೇನ ನಾವೇನಂತ ಕರಿತೀವಿ? ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಅದು ಏನದು? ರೆಗ್ಯುಲೇಟಿಂಗ್ ಬಾಡಿ ಆಫ್ ದ ಪ್ರಿನ್ಸಿಪಲ್ಸ್. ಇವೇನು ಪ್ರಿನ್ಸಿಪಲ್ ಅದಾವಲ್ಲ, ಈ ಪ್ರಿನ್ಸಿಪಲ್ಸನ್ನು, ಕಾನ್ಸೆಪ್ಟ್ಸನ್ನು, ರೂಲ್ಸನ್ನು, ರೆಗ್ಯುಲೇಷನ್ಸನ್ನು ಮಾಡುವಂತಹ ಏಕೈಕ ಒಂದು ಏನೈತಿ ಅಧಿಕಾರ ಹೊಂದಿದಂಥ ಒಂದು ಸಂಸ್ಥೆ ಐತಿ ನಮ್ಮಲ್ಲಿ. ಆ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ICAI. ಏನದು? ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಸೊ ಹಿಂಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬೆಳ್ಕೊಂತ ಬಂದಂಗೆ ಇಂಡಿಯಾ ಒಳಗೆ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ಹೆಚ್ಚಿನ ಮಹತ್ವ ಕೊಡೋದ್ರಿಂದ ಏನಾಯ್ತು, ಒಂದು ಬಾಡಿಯನ್ನು ರೆಡಿ ಮಾಡ್ಕೊಂಡು ನಾವು. ಓಕೆ, ಯಾವಾಗಂತಪ್ಪ ಅಂದ್ರೆ 1949 ಬರ್ತದ್ರಿ ಅದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆ್ಯಕ್ಟ್. ರೈಟ್, ಅಲ್ಲಿ 1949 ಒಳಗನ ಒಂದು ಬಾಡಿಯನ್ನು ರೆಡಿ ಮಾಡ್ಕೊಂಡು ಆ ಬಾಡಿ ಏನು ಮಾಡಿತ್ತು ಅಂತಂದ್ರೆ ಅಕೌಂಟಿಂಗಿಗೆ ಸಂಬಂಧಪಟ್ಟಂತಹ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಲೆಕ್ಕಶಾಸ್ತ್ರದ ಪರಿಮಿತಿಗಳು ಅಂತ ಕರಿತೀವಿ. ಪರಿಮಿತಿ ಅಂದರೆ ಏನು? ಸ್ಟ್ಯಾಂಡರ್ಡೈಸೇಷನ್. ಸ್ಟ್ಯಾಂಡರ್ಡೈಸೇಷನ್ ಅಂದರೆ ಏನದು? ಸ್ಟ್ಯಾಂಡರ್ಡ್ ಅಂದರೆ ಏನು? ನಾವು ಒಂದೇಟೇನು ಕ್ವಾಲಿಟಿ ಅಂತ ಕರಿತೀವಲ್ಲ, ಅಂದರೆ ಪ್ರಮಾಣೀಕರಣ.
ಕರೆಕ್ಟಾ? ಯಾವ ರೀತಿ ಐತದು ಅನ್ನೋದನ್ನು ಹೇಳೋದಕ್ಕೆ ನಾವೇನಂತ ಕರಿತೀವಿ? ಸ್ಟ್ಯಾಂಡರ್ಡೈಜೇಷನ್ ಅಂತ ಕರಿತೀವಿ. ಈ ಬಾಡಿ ಕಾರ್ಪೊರೇಟ್ ಏನು ಮಾಡಿತು, ಇಂಡಿಯಾ ಒಳಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಏನು ಮಾಡಿತು, ಹುಟ್ಟು ಹಾಕಿತು ಅಂತ ನಾವು ಹೇಳ್ತೀವಿ. ಕರೆಕ್ಟಾ? ಹಂಗಾರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದರೆ ಏನು? ಇಟ್ ಈಸ್ ನಥಿಂಗ್, ಇಟ್ ಈಸ್ ಎ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅದೇ ಸೆಟ್ ಅದಾವ, ಅದರೊಳಗೆ ರೂಲ್ ಮತ್ತು ರೆಗ್ಯುಲೇಷನ್ ಹೆಂಗದ? ಈಗ ಒಂದು ಯಾವುದಾದ್ರು ಎಕ್ಸಾಂಪಲ್ ತೊಗೊರಿ. ನಾವೀಗ ಕಾರ್ ಓಡಿಸ್ತಿರ್ತೀವಿ. ಕಾರ್ ಓಡಿಸ್ಬೇಕಾದ್ರೆ ರೂಲ್ಸ್ ಐತೆ ನಮ್ಗೆ. ಏನಂದ್ರೆ ರೈಟ್ ತೊಗೋಬೇಕಾದ್ರೆ ಏನು ಹಾಕಬೇಕು? ಇಂಡಿಕೇಟ್ರ್ ಹಾಕಬೇಕು. ಲೆಫ್ಟ್ ತೊಗೋಬೇಕಾದ್ರೂ ಇಂಡಿಕೇಟ್ರ್ ಹಾಕಬೇಕು. ಓಕೆ, ಕರೆಕ್ಟ್ನಾ? ಆನಂತರ ಯಾರಾದರೂ ಮುಂದೆ ಬರ್ತಿರ್ಬೇಕಾದ್ರೆ ಹಾರ್ನ್ ಹಾಕಬೇಕು. ಇವೆಲ್ಲ ರೂಲ್ಸ್ ಅದಾವಲ್ಲ. ಕಾರ್ ಹೊಡಿಬೇಕಾದ್ರೆ ಹಂಗೆ ಲೆಕ್ಕಶಾಸ್ತ್ರ ಅನ್ನುವಂಥ ಒಂದು ಕಾರನ್ನು ಹೊಡಿಬೇಕಾದ್ರೆ ಒಂದಿಷ್ಟು ರೂಲ್ಸ್ ಬೇಕು. ಆ ರೂಲ್ಸ್ ಇರುವಂಥ ರೂಲ್ಸ್ಗೆ ಸೆಟ್ಗೆ ನಾವು ಏನಂತ ಕರಿತೀವಿ? ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಈಸ್ ನಥಿಂಗ್, ಇಟ್ ಈಸ್ ಆಲ್ಸೋ ಎ ಸೆಟ್. ಸ್ಟ್ಯಾಂಡರ್ಡನ್ನು ಏನಂತ ಕರಿತೀವಿ ನಾವು? ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆರ್ ಗೈಡ್ಲೈನ್ಸ್ ಹೇಳ್ತಾರೆ. ಓಕೆ, ದ ಕಾರ್ಪೊರೇಟ್ which is the regulatory body for standardization of accounting principles in the country, has issued accounting standards which is expected to be uniformly adhered to in order to bring consistency in the accounting process. These are discussed next. ಈಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗಳ ಬಗ್ಗೆ ನಾವು ನೆಕ್ಸ್ಟ್ ನೋಡೋಣ. ಅದಕ್ಕಾಗಿ ಒಂದು ಸಪ್ರೇಟ್ ಟಾಪಿಕ್ ಐತಿ. ಅವು ಏನದಾವ, ಎಷ್ಟು ಅದಾವ ಅನ್ನೋದನ್ನು ನಂತರ ನೋಡೋಣ. ನೆನಪಿರಲಿ, ಈ ಚಾಪ್ಟರ್ದಾಗ ನಾವು ಏನು ನೋಡಿದ್ವು ಅಂತಂದ್ರೆ ಸಿಂಪಲ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಮೀನ್ಸ್ ವಾಟ್? ಈ ಅಕೌಂಟಿಂಗ್ ಅನ್ನೋದು ಯಾವುದಾದ್ರೂ ಸಿದ್ಧಾಂತದ ಮ್ಯಾಗ ನಿಂತೈತಿ. ಆ ಸಿದ್ಧಾಂತಗಳು ಎದರಿಂದ ಕೂಡ್ಯಾವಪ್ಪ ಅಂತಂದ್ರೆ ಪ್ರಿನ್ಸಿಪಲ್ಸ್, ಕನ್ಸೆಪ್ಟ್ಸ್, ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಡೆವಲಪ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಹೆಂಗೆ ಬೆಳ್ಕೊಂಡು ಬಂದಿರೋವು? ಟೈಮ್ ಆದಂಗೆ ಒಂದೇ ಸರಿ ಬೆಳಿಲಿಲ್ಲ. ನಾವು ಕೂಡ ಒಂದೇ ಸರಿನ PUC ಫಸ್ಟ್ ಇಯರ್ಗೆ ಬರಲಿಲ್ಲ. ಫಸ್ಟ್ ಏನು ಮಾಡಿದ್ರಿ? ನರ್ಸರಿ, ಆನಂತರ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಸ್ಟೆಪ್ ಬೈ ಬಂದು SSLC ಎಕ್ಸಾಮ್ ಮುಗಿಸ್ಬಿಟ್ಟು ಅದ್ರೊಳಗೆ ಮತ್ತು ಪಾಸ್ ಆಗಿಬಿಟ್ಟು ಕಾಲೇಜ್ಗೆ ಅಡ್ಮಿಷನ್ ತೊಗೊಂಡು ಆವಾಗ ನೀವು ಫಸ್ಟ್ ಇಯರ್ಗೆ ಬಂದರಿ. ಕರೆಕ್ಟಾ? ಅನ್ಕತಾನ ನೀವು ಒಮ್ಮೆನ ಫಸ್ಟ್ ಇಯರ್ಗೆ ಬರಲಿಲ್ಲ ಹುಟ್ಟಿದ ಕೂಡಲೇ. ಕರೆಕ್ಟಾ? ನಾವು ಹುಟ್ಟಿದ ಕೂಡಲೇ ಒಮ್ಮೆನ ಟೀಚರ್ ಆಗಲಿಲ್ಲ, ಒಮ್ಮೆನ ಏನಾಗಲಿಲ್ಲ, ನಾವು ಕೂಡ ಡಿಗ್ರಿ ಮಾಡಲಿಲ್ಲ, ಒಮ್ಮೆನ ಈ ಕಾಲೇಜ್ದ ಏನಾಗಲಿಲ್ಲ, ಸ್ಟಾರ್ಟ್ ಮಾಡಲಿಲ್ಲ. ಸೊ ಎಲ್ಲಕ್ಕೂ ಒಂದು ಹಂತಗಳದಾವ. ಸೊ ಅಕೌಂಟೆನ್ಸಿ ಈಸ್ ಆಲ್ಸೋ ಡೆವಲಪ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಕರೆಕ್ಟಾ? ಹಾಗಾದ್ರೆ ಇದು ಅಷ್ಟೇ ಅಲ್ಲ, ಭಾರತದೊಳಗೆ ನೋಡಿದಾಗ ಅಪಾರ್ಟ್ ಫ್ರಮ್ ದಿಸ್ ಇನ್ ಇಂಡಿಯಾ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಓಕೆ ಈಸ್ ರೆಗ್ಯುಲೇಟಿಂಗ್ ಬಾಡಿ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಭಾರತದಾಗ ಏನಾರೇ ಅಕೌಂಟಿಂಗ್ ಪ್ರಿನ್ಸಿಪಲ್ಸನ್ನು ಹಾಕಬೇಕಂದ್ರೆ ಯಾರು ಮಾಡ್ತಾರೆ? ಅದನ್ನು ಹೊಸ ಅಕೌಂಟಿಂಗ್ಗಳಿಗೆ ಏನಾರೇ ಸುಧಾರಣೆ ಮಾಡಬೇಕಂದ್ರೆ ಯಾರು ಮಾಡ್ಬೇಕದನ್ನು? ICAI ಮಾಡಬೇಕು. ಚಾರ್ಟರ್ಡ್ ಅಕೌಂಟೆಂಟ್ಗಳಿಂದ ಕೂಡಿದಂಥ ಒಂದು ಏನದು ಸಂಸ್ಥೆ, ಒಂದು ಇನ್ಸ್ಟಿಟ್ಯೂಟ್. ಕರೆಕ್ಟ್? ಅವರು ಮಾಡ್ತಾರೆ. ಸೊ ಇವ್ರು ಏನು ಇಶ್ಯೂ ಮಾಡಿರಪ್ಪ ಅಂತಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗಳನ್ನು ಸಪ್ರೇಟಾಗಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗಳಿಗೆ ವಿಶ್ವ ಮಟ್ಟದಾಗ ಏನು ಬಂತು? ಬಹಳ ಬೇಡಿಕೆ ಬಂತು. ಓಕೆ, ಇದು ಇದ್ರ ಬಗ್ಗೆ. ಆನಂತರ ಈ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಒಳಗೆ ನಾವು ಫಸ್ಟ್ ಆಫ್ ಆಲ್ ನೋಡಬೇಕಾದದ್ದು ರೈಟ್. ಮೊದಲನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಓಕೆ, ಇದರ ಫಸ್ಟ್ನೇ ಪಾರ್ಟ್ ಏನು? ಜನರಲಿ ಆಕ್ಸೆಪ್ಟೆಡ್ accounting principles. Generally accepted accounting okay. Gap. ಎಕ್ಸ್ಪ್ಯಾಂಡ್ ಗ್ಯಾಪ್ ಅಂತ ಕೇಳ್ತಾರೆ ನಿಮಗೆ. ಗ್ಯಾಪ್ ಅಂದರೆ ಏನು? ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಓಕೆ, ಸಾಮಾನ್ಯವಾಗಿ ಸ್ವೀಕರಿಸಲ್ಪಟ್ಟ ಲೆಕ್ಕಶಾಸ್ತ್ರದ ನಿಯಮಗಳು. ಸಾಮಾನ್ಯವಾಗಿ ಸ್ವೀಕರಿಸಲ್ಪಟ್ಟ ಲೆಕ್ಕಶಾಸ್ತ್ರದ ನಿಯಮಗಳು. ಇದ್ರಾಗ ನಾವು ಗ್ಯಾಪ್ ಬಗ್ಗೆ ಮೊದಲ ನೋಡ್ತೀವಿ. ಓಕೆ, ಪ್ರಿನ್ಸಿಪಲ್ ಅಂದರೆ ಏನು? ಓಕೆ, ಪ್ರಿನ್ಸಿಪಲ್ ಬಗ್ಗೆ ಹೇಳ್ತಾರೆ. ದ ಟರ್ಮ್ ಪ್ರಿನ್ಸಿಪಲ್ ಹ್ಯಾಸ್ ಬಿನ್ ಡಿಫೈನ್ಡ್ ಬೈ AICPA, ಎ ಜನರಲ್ ಲಾ ಆ್ಯಂಡ್ ರೂಲ್ ಅಡಾಪ್ಟೆಡ್ ಬೈ AICPA. ಅಂದರೆ ಏನು? ಗ್ಯಾಪ್ದೊಂದು ಏನದು ಬಾಡಿ. ಕರೆಕ್ಟಾ?
in order to maintain uniformity and consistency in accounting records, certain rules and principles have been developed which are generally accepted by the accounting profession. Some rules which are commonly accepted by all accounting professionals. All accounting professionals. Some rules which are commonly accepted by all accounting principles are known as GAAP. GAAP ಏನು? This is the rules which are commonly accepted. ಸಾಮಾನ್ಯವಾಗಿ ಎಲ್ಲರೂ ಒಪ್ಕೊಳ್ಳುವಂಥದ್ದು. ಹೆಂಗದು? ಕಾಮನ್. ಎಕ್ಸಾಂಪಲ್, ಈಗ ರೂಲ್ಸ್ ಎಲ್ಲರಿಗೂ ಒಂದೇ. ರೋಡ್ನಾಗ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಹೋಗಬೇಕು ಎಲ್ಲರೂ. ಇಲ್ಲ, ನಾ ರೈಟ್ ಹೋಗ್ಕೊಂಡು ನಾಲ್ಕು ಬರೋಂಗಿಲ್ಲ, ರೈಟ್, ಅದು ರಾಂಗ್. ಹಂಗಾರೆ ಜನ್ರಲಾಗಿ ನಾವು ಒಪ್ಕೊಂಡೀವಿ ಯಾವ ಸೈಡ್ ಹೋಗ್ತೀವಿ ಅಂತೇಳಿ ಲೆಫ್ಟ್ದಿಂದ ಹೋಗಬೇಕು. ಕರೆಕ್ಟಾ? ಕಾಮನ್ ಆಗಿ ಎಲ್ಲರೂ ನಮ್ಮ. ಆನಂತರ ಒಂದಿಷ್ಟು ಆಫೀಸ್ಗಳ ಮುಂದೆ ಏನು ಹಾಕೋಂಗಿಲ್ಲ, ನೀವು ಬೈಕ್ ಅಥವಾ ಕಾರ್ ಹೋದ್ರಿ ಅಂದ್ರೆ ಹಾರ್ನ್ ಹಾಕೋಂಗಿಲ್ಲ. ಯಾವುದದು ಅಂತಂದರೆ ಕೋರ್ಟ್ ಮುಂದೆ ಹಾಕೋಂಗಿಲ್ಲ, ಸ್ಕೂಲ್ ಕಾಲೇಜಸ್ ಮುಂದೆ ಹಾರ್ನ್ ಹಾಕೋಂಗಿಲ್ಲ, ರೈಟ್. ಯಾಕೆ ಹಾಕೋಂಗಿಲ್ಲ? ಡಿಸ್ಟರ್ಬೆನ್ಸ್ ಆಗೈತಿ. ಕೋರ್ಟ್ ಮುಂದೆ ಹಾಕೋಂಗಿಲ್ಲ, ಓಕೆ. ಹಾಸ್ಪಿಟಲ್ ಮುಂದೆ ಹಾಕೋಂಗಿಲ್ಲ. ಸೊ ಇನ್ ದಿಸ್ ಒಂದಿಷ್ಟು ಇದು ಅದ್ರ ಮೇಲೆ ರೂಲ್ ಹಾಕೋ, ಓಕೆ. ರೈಟ್. ಹಾಗಾದ್ರೆ ಗ್ಯಾಪ್ ಅನ್ನೋದ್ರೊಳಗೆ ಏನಿರ್ತಾವೆ? ಪ್ರಿನ್ಸಿಪಲ್ಸ್ ಇರ್ತಾವೆ. ಪ್ರಿನ್ಸಿಪಲ್ ಅಂದರೆ ಏನಂತ ಹೇಳ್ತಾರೆ? ಸಿಂಪ್ಲಿ ದ ಟರ್ಮ್ ಪ್ರಿನ್ಸಿಪಲ್ ಮೀನ್ಸ್ ಎ ಲಾ ಆರ್ ರೂಲ್ ಅಡಾಪ್ಟೆಡ್ ಆರ್ ಪ್ರೊಸೆಸ್ಡ್ as a guide to action. Principle is a law or rule. Principle is a law or rule adopted as a guide to action. As a guide to action. ನಾವು ಮಾಡುವಂಥ ಕೆಲಸ, ಆ್ಯಕ್ಷನ್ ಅಂದ್ರೆ ಕ್ರಿಯೆ, ಕೆಲಸಕ್ಕೆ ಒಂದು ಗೈಡ್, ನಮಗೆ ಮಾರ್ಗದರ್ಶನ ಬೇಕಲ್ಲ, ಗೈಡಾಗಿ ಕೆಲಸ ಮಾಡುವಂತಹ ಒಂದು ಏನದು ಲಾ, ಒಂದು ಕಾನೂನು ಅನ್ಬೋದು ಅಥವಾ ಒಂದು ನೀತಿ ಅನ್ಬೋದು. ಅದಕ್ಕೆ ನಾವು ಪ್ರಿನ್ಸಿಪಲ್, ತತ್ವಗಳು ಅಂತ ಕರಿತೀವಿ. ಕರೆಕ್ಟಾ? ಹಂಗಾರೆ ಗ್ಯಾಪ್ ಅನ್ನೋದು ನೋಡ್ರಿ ಎಲ್ಲರೂ ಆಕ್ಸೆಪ್ಟ್ ಮಾಡಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಟರ್ಮು. ಓಕೆ, ಇದಾದ ತಕ್ಷಣ ಗೊತ್ತಾಯ್ತಲ್ಲ ಗ್ಯಾಪ್ ಬಗ್ಗೆ. ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಅಂದರೆ ಏನು? ಸಮ್ ರೂಲ್ಸ್ ವಿಚ್ ಆರ್ ಕಾಮನ್ಲಿ ಆಕ್ಸೆಪ್ಟೆಡ್ ಬೈ ಆಲ್ ಅಕೌಂಟಿಂಗ್ ಪ್ರೊಫೆಷನಲ್ಸ್. ಲೆಕ್ಕಶಾಸ್ತ್ರದ ಏನು ವೃತ್ತಿ ನಿರತರ ಅದಾರ, ಲೆಕ್ಕಶಾಸ್ತ್ರ ಅನ್ನೋದು ಎಲ್ಲಿ ಐತಿ, ಎಲ್ಲ ಕಡೆ ಐತೆ ಅಂತ ಕಲ್ಕೊಂಡ್ರೆ ಹಂಗಾರೆ ನೀವು. ಹಂಗಾದ್ರೆ ಗ್ಯಾಪ್ ಕೂಡ ಎಲ್ಲ ಕಡೆನೂ ಐತೆ ಅಂತ ಹಂಗಾದ್ರೆ ಅರ್ಥ. ಲೆಕ್ಕಶಾಸ್ತ್ರ ಎಲ್ಲಿ ಐತೆ ಅಲ್ಲಿ ಗ್ಯಾಪ್ ಐತಿ. ಗ್ಯಾಪ್ ಗೊತ್ತದ? ಗ್ಯಾಪ್ ಅನ್ನೋ ನಿಮಗೆ ಫುಲ್ ಫಾರ್ಮ್ ಅದರದ ಹೇಳಕ್ಕೆ ಗೊತ್ತಿರಬೇಕು. ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಇದು, ಅಥವಾ ICI ಎರಡರಾಗ ಒಂದು ಗ್ಯಾರಂಟಿ ನಿಮ್ಗೆ ಅಷ್ಟು ಒಂದು ಮಾರ್ಕ್ಸ್ನಾಗ ಎಕ್ಸ್ಪಾಂಡ್ ಮಾಡೋಕ್ಕೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಎರಡನೇ ಪಾಯಿಂಟು ನಾವು ಥಿಯರಿ ಒಳಗೆ ನೋಡಬೇಕಾಗಿರೋದು. ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ಗಳು ಒಂದನೇ ಪಾಯಿಂಟ್ ಯಾವುದು? ಗ್ಯಾಪ್. ಕರೆಕ್ಟಾ? ಗ್ಯಾಪ್ ಥಿಯರಿ ಬೇಸನ್ನು ನಮ್ಮ ಇಂಡಿಯಾ ಒಳಗೆ ಯಾರು ಹುಟ್ಟಾಕಿದ್ರು? ಗ್ರ್ಯಾಜುವಲ್ ಆಗಿ ಬೆಳ್ಕೋದು ಬಂತು. ಆದ್ರೆ ನಮ್ಮ ಇಂಡಿಯಾ ಒಳಗೆ ಒಂದು ರೆಗ್ಯುಲೇಟಿಂಗ್ ಬಾಡಿಯನ್ನು ಮಾಡ್ಕೊಂಡೀವಿ. ಯಾವುದದು? ICAI. ICAIದವರು ಅತಿ ಹೆಚ್ಚು ಏನದು ಹೆಚ್ಚು ಪರಿಮಾಣಾತ್ಮಕವಾಗಿ ಮಾಡಿ ಅದನ್ನು ನಮ್ಮ ಭಾರತದಾಗ ಜಾರಿಗೆ ತಂದರು. ಆ ಒಂದು ಜಾರಿಗೆ ತರುವ ಒಂದು ವಿಷಯದಾಗ ಅವರು ಏನನ್ನು ಇಶ್ಯೂ ಮಾಡಿದರು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಇಶ್ಯೂ ಮಾಡಿದರು. ಆ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಏನು ಅನ್ನೋದನ್ನು ನಾವು ಮುಂದಿನ ನೆಕ್ಸ್ಟ್ ಮತ್ತೆ ಬರ್ತದೆ ಅದ್ರಾಗ ನೋಡೋಣ. ಓಕೆ, ಈಗ ಎರಡನೇ ಪಾಯಿಂಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಒಂದನೇ ಪಾಯಿಂಟು ಗ್ಯಾಪು, ಬೇಸಿಕ್
ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್. ನೀವು ಕೇಳ್ತಾರೆ 5 ಮಾರ್ಕ್ಸ್ನಾಗ ಕೇಳ್ರಂದ್ರೆ ಎಕ್ಸ್ಪ್ಲೇನ್. 5 ಮಾರ್ಕ್ಸ್ನಾಗಂತೂ 2 ಮಾರ್ಕ್ಸ್ನಾಗಂತೂ ಕೇಳಂಗಿಲ್ಲ. ಏನು ಕೇಳ್ಬೋದು ಅಂದ್ರೆ 2 ಮಾರ್ಕ್ಸ್ನಾಗ ಕೇಳ್ತಾರೆ, ಮೆನ್ಷನ್ ಎನಿ 2 ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್. 6 ಮಾರ್ಕ್ಸ್ನಾಗ ಕೇಳಿದರೆ ಎಕ್ಸ್ಪ್ಲೇನ್ ಎನಿ 5 ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್ ಆರ್ 6 ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್. ಕಾನ್ಸೆಪ್ಟ್ ಅಂದರೆ ಏನು? ಓಕೆ, the fundamental idea or the fundamental idea or basic assumption or assumptions ಊಹೆಗಳು. ಅಸಂಪ್ಷನ್ಸ್ ಅಂದರೆ ಏನು? ಊಹೆಗಳು. ಓಕೆ, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್ ಒಳಗೆ ದ ಫಂಡಮೆಂಟಲ್ ಐಡಿಯಾ ಆರ್ ಅಸಂಪ್ಷನ್ಸ್ ಅಂಡರ್ಲೈಯಿಂಗ್ ದ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ underlying ಅಥವಾ including underlying theory and practice of financial accounting. Financial accounting. Theory and practice of financial accounting. Theory and practice of financial accounting are called concepts. ಏನು ಕಾನ್ಸೆಪ್ಟ್ಸ್ ಅಂದರೆ ಫಂಡಮೆಂಟಲ್ ಐಡಿಯಾ, ನಮ್ಮ ತಲೆಯಾಗಿರುವಂಥ ಒಂದು ಏನು ಐಡಿಯಾ, ನಾ ಹೀಗೆ ಮಾಡಬೇಕು ಅನ್ನೋಂಥ ಒಂದು ಐಡಿಯಾ ಇರ್ತದೆ, ಅಥವಾ ನಮ್ಮದ ಒಂದು ಊಹೆ ಅಥವಾ ಒಂದು ಕಲ್ಪನೆ. ಅಸಂಪ್ಷನ್ ಅಂದರೆ ಏನು? ಒಂದು ಕಲ್ಪನೆ. ಫಂಡಮೆಂಟಲ್ ಐಡಿಯಾ ಆರ್ ಅಸಂಪ್ಷನ್ ಅಂಡರ್ಲೈಯಿಂಗ್. ಓಕೆ, ಅಂಡರ್ಲೈಯಿಂಗ್ ಮೀನ್ಸ್ ಇರುವಂಥದ್ದು. ಅಂಡರ್ಲೈಯಿಂಗ್ ಅಂದರೆ ಇನ್ಕ್ಲೂಡಿಂಗ್ ದ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್. ಥಿಯರಿ ಮತ್ತು ಫೈನಾನ್ಷಿಯಲ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಅಂದರೆ ಬರೆಯೋದು. ಥಿಯರಿ ಅಂದರೆ ಏನು? ಸಿದ್ಧಾಂತ. ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗಿಗೆ ಸಂಬಂಧಪಟ್ಟಿರುವಂತಹ ಫಂಡಮೆಂಟಲ್ ಬೇಸಿಕ್ ಆಗಿರುವಂಥ ಒಂದು ಐಡಿಯಾ, ಒಂದು ಏನು ನಮ್ಮದೇ ಆಗಿರುವಂಥ ಒಂದು ಪ್ಲ್ಯಾನ್ ಅಂತ ಕರಿತೀವಿ. ಓಕೆ, ದೆನ್ ಅಸಂಪ್ಷನ್ ಒಂದು ಊಹೆ ಅಂತ ಕರಿತೀವಿ, ಒಂದು ಕಲ್ಪನೆ ಅಂತ ಕರಿತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ? ಕಾನ್ಸೆಪ್ಟ್ ಅಂತ ಕರಿತೀವಿ. ಕಾನ್ಸೆಪ್ಟ್ ಅಂದ್ರೆ ಹೇಳ್ತೀವಿ ನಾವು, ಕಾನ್ಸೆಪ್ಟ್ಸ್ ಆರ್ ಅಕೌಂಟಿಂಗ್ ಫಿಲ್ಲರ್ಸ್. ಕಾನ್ಸೆಪ್ಟ್ಸ್ ಆರ್ ದ ಫಿಲ್ಲರ್ಸ್ ಆಫ್ ಅಕೌಂಟಿಂಗ್. ಇವೆಲ್ಲ ಫಿಲ್ಲರ್ಸ್. ಓದಾಗೆಲ್ಲ ಕಾನ್ಸೆಪ್ಟ್ ಅಂದರೆ ಏನು? ಇದರೊಳಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬರ್ತಾವೆ. ಟೋಟಲಿ 10 ಕಾನ್ಸೆಪ್ಟ್ ಅದಾವೆ, 10-12 ಕಾನ್ಸೆಪ್ಟ್ ಬರ್ತಾವೆ. ಅದ್ರಾಗ ನೀವು ಒಂದು 4 ನೆನ್ಪಿಟ್ರೆ ಸಾಕು. ಕರೆಕ್ಟಾ? ಅದರ ಎಲ್ಲ ಥರದ್ದು ಮೀನಿಂಗ್ಗಳನ್ನು ನೋಡ್ಬೇಕು ನಾವು. 10-12 ಕಾನ್ಸೆಪ್ಟ್ಗಳ ಮೀನಿಂಗನ್ನು ನಾವು ನೋಡ್ಬೇಕು. ಒಂದು 4 ನೋಡೋಣ ಸಾಕು. ಓಕೆ, ಯಾವುದಾದ್ರೂ ರೈಟ್ ಗೊತ್ತಾಯ್ತಲ್ಲ? ಇನ್ನು ಕಾನ್ಸೆಪ್ಟ್ಗಳು ಬರ್ತಾವೆ. ಅದ್ರಾಗ ಒಂದನೇದು ಬಿಸ್ನೆಸ್ ಟೈಪ್ಸ್ ಆಫ್ ಕಾನ್ಸೆಪ್ಟ್ಸ್, ಅಥವಾ ಎಷ್ಟು ಅದಾವ ಕಾನ್ಸೆಪ್ಟ್ಸ್? ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದ್ರೆ ಬಿಸ್ನೆಸ್ ಅನ್ನೋದು ಯಾವಾಗಲೂ ಒಂದು ಎಂಟಿಟಿ ಆಗಿರ್ತೈತೆ ಅನ್ನುವಂತಹ ಒಂದು ಊಹೆ. ಬಿಸ್ನೆಸ್ ಯಾವಾಗಲೂ ಒಂದು ಎಂಟಿಟಿ ಆಗಿರ್ತೈತಿ ಅನ್ನುವಂಥ ಒಂದು ಅಸಂಪ್ಷನ್. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಬಿಸ್ನೆಸ್ ಅನ್ನೋದು ಯಾವಾಗಲೂ ಒಂದು ಊಹೆ ಆಗಿರ್ತೈತಿ. ಬಿಸ್ನೆಸ್ ಅನ್ನೋದು ಯಾವಾಗಲೂ ಒಂದು ಎಂಟಿಟಿ ಆಗಿರ್ತೈತಿ ಅನ್ನುವಂಥ ಕಾನ್ಸೆಪ್ಟ್.
Okay, this concept of business entity assumes that business has distinct and separate entity from the owners. ಇದರ ಅರ್ಥ ಬಿಸ್ನೆಸ್ಗೂ ಕೂಡ ಒಂದು ಏನಿರ್ತೈತಿ ಇಲ್ಲಿ ಅಸ್ತಿತ್ವ ಅನ್ನೋದು ಇರ್ತೈತಿ. ಓಕೆ, ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, ಅಕಾರ್ಡಿಂಗ್ ಟು ಈ ಐಡಿಯಾ ಪ್ರಕಾರ, ದಿಸ್ ಕಾನ್ಸೆಪ್ಟ್ business has distinct or separate entity. Business has a distinct and separate entity ಅಂದ್ರೆ from the owners. Business has separate entity, separate legal entity, not only separate entity, it has legal entity from the owners. ಯಾರಿಂದ ಇದು separate legal entity from the, it means that purpose of accounting and the business and its owners are to be treated as two separate entities. ಇಲ್ಲಿ ನಾವು ಒಂದು ಬಿಸ್ನೆಸ್ ಮಾಡೀವಿ, ಒಂದು ಮನೆ ಮಾಡೀವಿ, ಇವೆರಡು ಬೇರೆ ಜಾಗನಲ್ಲ. ಮನೆ ಅಂದ್ರೆ ಬಿಸ್ನೆಸ್ಸು ಹೊರಗೈತಿ, ಅಂದ್ರೆ ಓನರ್ ಅಂದ್ರೆ ಎಲ್ಲಿ ಇರ್ತಾನೆ? ಮನ್ಯಾಗ ಇರ್ತಾನೆ. ಅರ್ಧ ಮನ್ಯಾಗ ಇರ್ತಾನೆ, ಅರ್ಧ ಬಿಸ್ನೆಸ್ದಾಗ ಇರ್ತಾನೆ. ಹಂಗಾದ್ರೆ ಹೋಮ್ ಅಂದ್ರೆ ಓನರ್ ಮತ್ತು ಬಿಸ್ನೆಸ್ ಎರಡು ಸಪ್ರೇಟ್ ಆಗಿರುವಂಥ ಎಂಟಿಟಿಗಳು. ಯಾಕಂದ್ರೆ ಆ ಓನರ್ ಇಲ್ಲೂ ಬರ್ತಾನೆ, ಸತತ್ ಇಲ್ಲೇ ಇರೋಂಗಿಲ್ಲ, ಬಿಸ್ನೆಸ್ದಾಗ ಇರೋಂಗಿಲ್ಲ ಹಗಲು ರಾತ್ರಿ, ಅಥವಾ ಹಗಲು ರಾತ್ರಿ ಮನ್ಯಾಗನ ಇರೋಂಗಿಲ್ಲ. ಹಂಗಾಗೋದ್ರಿಂದ ಅವನು ತನ್ನ ಕೆಲಸ ಕಾರ್ಯಗಳನ್ನು ಎಲ್ಲಿ ಮಾಡ್ತಿರ್ತಾನೆ? ಇಲ್ಲೂ ಮಾಡ್ತಿರ್ತಾನೆ. ಓಕೆ, ಇಲ್ಲೂ ಮಾಡ್ತಿರ್ತಾನೆ. ಹಂಗಾದ್ರೆ ಎಷ್ಟು ಜಾಗದಾಗ ಕೆಲಸ ಮಾಡ್ತಾನೆ ಅಂದಂಗಾತ್ರಿ? ಎರಡು ಜಾಗದಾಗ. ಹಂಗಾದ್ರೆ ಬಿಸ್ನೆಸ್ಸೂ ಒಂದು ಎಂಟಿಟಿ, ಅವನ ಮನೆಯೂ ಒಂದು ಎಂಟಿಟಿ. ಅದನ್ನ ಹೇಳ್ತಾರೆ ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ಬಿಸ್ನೆಸ್ ಹ್ಯಾಸ್ ಎ ಡಿಸ್ಟಿಂಕ್ಟ್ ಆ್ಯಂಡ್ ಸಪ್ರೇಟ್ ಎಂಟಿಟಿ ಫ್ರಮ್ ದ ಓನರ ಬೇರೆ, ಬಿಸ್ನೆಸ್ಸನ್ನು ಬೇರೆ. ಅಂದರೆ ಎರಡು ಸಪ್ರೇಟ್ ಸಂಸ್ಥೆಗಳಂತೇಳಿ ಕನ್ಸಿಡರ್ ಮಾಡ್ತೀವಿ ನಾವು ಅದನ್ನು. ಬಿಸ್ನೆಸ್ಸು ಮತ್ತು ಎರಡು ಸಪ್ರೇಟ್ ಎಂಟಿಟಿಯಾಗಿ ಕೆಲಸ ಮಾಡ್ತಾವೆ. ಕರೆಕ್ಟಾ? ಇದೇ ರೀತಿ ಇನ್ನೂ ಕನ್ಸೆಪ್ಟ್ಗಳದಾವ 10, ಅವನ್ನ ನೆಕ್ಸ್ಟ್ ಕ್ಲಾಸ್ನಾಗ ಸ್ಟಡಿ ಮಾಡಿ. ಥ್ಯಾಂಕ್ ಯು.